ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂದರೆ, ನಮ್ಮ ಗಾರ್ಡನಿಂಗಲ್ಲಿ ಸ್ವಲ್ಪ ಹಾರ್ವೆಸ್ಟಿಂಗ್ ಇದೆ, ಅದನ್ನು ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ನಮ್ಮ ಗಾರ್ಡನ್ ಹಾರ್ವೆಸ್ಟಿಂಗ್ ಏನೇನಿದೆ, ಏನೇನು ವೆಜಿಟೇಬಲ್ಸ್ ಸಿಗುತ್ತೆ ಇವತ್ತು ಅಂತ ನೋಡೋಣ. ನಾನು ಅವಾಗ ಹಿಂಗೆ ಮಾತಾಡ್ತಾ ಇದ್ರೆ ಏನೋ ಸುಮ್ಮನೆ ಒಬ್ಳೆ ಮಾತಾಡ್ತಾವಳಲ್ಲ ಅನ್ಕತಿ ಅಲ್ವೇನಮ್ಮ? ಸ್ಟಾರ್ಟಿಂಗ್ ಇಲ್ಲಿದೆ ಹಾರ್ವೆಸ್ಟಿಂಗ್. ಏನಮ್ಮ ಅದು ಮ್ಯಾಲೆ ಬಂದ್ಬಿಟ್ಟೈತೆ ಬೇರು, ಮತ್ತೆ ಅಲ್ಲಿ ಮಣ್ಣು ಗಟ್ಟಿ ಇತ್ತು, ಅದ್ ಬೆಳೆಯೋ ಡೌಟ್ ಅಂತ ಕಿತ್ ಬಿಸಾಕ್ದೆ ಅತಗಿ. ಏನ್ ಮಾಡ್ತಾರ ಅಪ್ಪಾಜಿ? ಆಗಿತ್ತವ್ರ ಮತ್ ಸತ್ತೆ ಬಂದ್ಬಿಡ್ತದೆ ಅಂತ. ಇದು ಆಲ್ಸರಕಾಯಿ ಕಿತ್ಕೋಬೇಕಾ? ಸಂಜೆಗೆ ಏನ್ ಮಾಡೋದು? ಸಣ್ಣದ್ ಕಿತ್ಕತೀನಿ, ದೊಡ್ಡದು ಬೇಡ. ಇದಿದ್ರೆ ಇರ್ಲಿ, ನೋಡೋಣ ಎಷ್ಟು ಬೀಜ ಗೊತ್ತಾ, ಅದ್ ಹಂಗೆ ಬಿಟ್ಬಿಡ್ತೀನಿ. ಹ್ಮ್ ಹ್ಮ್ ಸರಿ. ಹಾ, ಹೀರೆಕಾಯಿ ಗಿಡ ಈ ಕಡೆ ಐತಲ್ಲ ಅದು. ಯಾವ ಅವ ಅಲ್ಲಿ ಹಾಕ್ತೆ, ಅವು ಇರುವೆ ಮುತ್ಕೊಂಡು ತಿನ್ಬಿಟ್ಟಿದ್ದು, ಬೀಜ ಬರ್ಲಿಲ್ಲ. ಇಲ್ಲಿ ಬಂದವೆ, ಇದ್ರಲ್ಲಿ ಅವೆ ಹಾಕ್ಬೇಕು. ಅವ್ ಪಾಟಲ್ಲಿ ಹಾಕ್ಬಿಟ್ಟು ಆಮೇಲೆ ಹಾಕ್ತೀನಿ, ಗಿಡ ಬೆಳೆದ್ಮೇಲೆ. ಅದೇ ನಾನು ನೆಲದಲ್ಲಿ ಸರಿಯಾಗಿ ಬರಲ್ಲ. ಹಾ, ಯಾವ ಅಂತದ್ಕಲ್ಲ, ಚೀಲದದಲ್ಲ, ಅದಕ್ಕೆ ನೆಟ್ಬಿಟ್ಟು ಒಂದಷ್ಟು ಉದ್ದ ಬಂದ್ಮೇಲೆ ಮಣ್ಣಿಗೆ ಹಾಕೋಣ ಅಂತ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಹಾರ್ವೆಸ್ಟಿಂಗ್ ಹೋಗೋಣ. ಫಸ್ಟಿಗೆ ಇಲ್ಲಿ ನಾನು ಹೊಸದಾಗಿ ಬೆಳೆಸಿದಂಥದ್ದಂದ್ರೆ, ಅಲ್ಲಿದೆ ಹಳೇದು ಫಸ್ಟ್ ಬೆಳೆಸಿದ್ದು, ಮತ್ತೆ ಇಲ್ಲೂ ಇದೆ. ಫಸ್ಟಿಗೆ ಇಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಕೊತೀನಿ. ಇದು ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಹಾರ್ವೆಸ್ಟಿಂಗು. ಅದಕ್ಕೆ ಫಸ್ಟ್ ಅಲ್ಲಿ ಹಾಕಿದೆ, ಅದರಲ್ಲಿ ಇದೆ. ಫಸ್ಟ್ ಇಲ್ಲಿ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಅಂತ. ಇಲ್ಲಿ ನೋಡಿ, ಬೀನ್ಸ್ ಗಿಡ ಇಷ್ಟುದ ಇದೆ. ಅದು ಬೆಳೆದ್ಮೇಲೆ ನಾನು ಅದನ್ನ ಕೀಳಕ್ಕೆ ಎಷ್ಟು ಬಾಧೆ ಬೀಳ್ಬೇಕು ಗೊತ್ತಿಲ್ಲ. ನನಗೆ ಗೊತ್ತಿರ್ಲಿಲ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅದಕ್ಕೆ ಎಲ್ಲದನ್ನು ಹಿಂಗೆ ಹತ್ರನೇ ಹಾಕ್ಬಿಟ್ಟಿದೀನಿ. ಇಲ್ಲಿ ನೋಡಿ, ನನಗೆ ಬೆಂಡೆಕಾಯಿ ಗಿಡದ ಒಳಗಡೆ ಹೋಗಕ್ ಕೂಡ ಜಾಗ ಇಲ್ಲ, ಹಂಗಿದೆ. ಬಟ್ ಏನ್ ಮಾಡೋದು, ಸ್ಟಾರ್ಟಿಂಗ್ ಗೊತ್ತಾಗ್ದೆ ಹೆಂಗಂದ್ರೆ ಹಂಗೆ ಹಾಕ್ಬಿಟ್ಟಿದೀನಿ. ಸ್ವಲ್ಪ ನಿಧಾನಕ್ಕೆ ಜಾಗ ಮಾಡ್ಕೊಂಡು ಹೋಗಿ ಹಾರ್ವೆಸ್ಟಿಂಗ್ ಮಾಡ್ಕೊಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ಹಾಗೆ ವಿಡಿಯೋ ಕಂಟಿನ್ಯೂ ಇರಿ. ನಾನು ಇವತ್ತು ಏನೆಲ್ಲ ಹಾರ್ವೆಸ್ಟಿಂಗ್ ಮಾಡ್ತೀನಿ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಹೊಸ ಗಿಡದಲ್ಲಿ ಫಸ್ಟ್ನೆಯ ಬೆಂಡೆಕಾಯಿ ಇದು ಕಾಣಿಸ್ತಾ ಇದೆಯಾ? ಫಸ್ಟ್ ಇದು ಕಟ್ ಮಾಡಿ ತಕ್ಕೋಬೇಕು ಅಂತ ಅನ್ಸುತ್ತೆ, ನನಗೆ ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ. ಮತ್ತೆ ಇದನ್ನ ಕಟ್ ಮಾಡಬೇಕು. ನೋಡಿದ್ರೆ ಹೂಕೋಸು, ನಾನಂತೂ ಹೂಕೋಸು ಬಂದೇ ಇಲ್ಲ ಅನ್ಕೊಂಡಿದ್ದೆ. ಎರಡು ತುಂಬಾ ಚೆನ್ನಾಗಿ ಬರ್ತಿದೆ. ಅಲ್ಲಿದಾವೆ ಗಿಡ, ಅವಕ್ಕೆ ಸ್ವಲ್ಪ ಮಣ್ಣು ಒತ್ತರಿಸ್ತೀನಿ. ಈಗ ಫಸ್ಟಿಗೆ ಹಾರ್ವೆಸ್ಟಿಂಗ್ ಮಾಡೋಣ, ಬನ್ನಿ. ಹೆಂಗಾಗ್ತಿದೆ ಅಂದರೆ, ನನ್ಗೆ ವಿಡಿಯೋ ಇದು ಮಾಡಲಿಕ್ಕೆ ನಾನೇ ಕಟ್ ಮಾಡಿ ನಾನೇ ಇದು ಮಾಡಬೇಕು ಅನ್ಸುತ್ತೆ. ಬುಟ್ಟಿ ತಗೊಬರ್ತೀನಿ, ಹೀಗೆ ಮಾಡಿದ್ರೆ ಬೆಟರ್. ಇಲ್ಲೊಂದಿದೆ, ಇದು ಎರಡೇ ಬಂದ್ಬಿಟ್ಟಿದೆ. ಇಲ್ಲೊಂದಿದೆ, ಇದ್ರ ಮೇಲೆಗಡೆ ಒಂದಿದೆ. ಎಲ್ಲ ಮೇಲೆ ಹೋಗ್ತಿದೆ ಫ್ರೆಂಡ್ಸ್. ಸದ್ಯ ಇದು ಬೆಂಡೆಕಾಯಿ ನೆಲದ ಮೇಲೆ ಇರೋದ್ರಿಂದ ಸ್ವಲ್ಪ ಕೆಳಗಡೆ ಕೂತ್ಕೋಬೇಕು. ಇಷ್ಟೊಂದು ಬಲ್ತಾಗ್ಬಿಟ್ಟಿದೆ. ಆ ತರಕಾರಿ ಕಟ್ ಮಾಡೋದಿರುತ್ತಲ್ಲ, ಅದನ್ನ ತಗೋಬರ್ಬೇಕು.
ಇದ್ರಲ್ಲೊಂದಿದೆ, ಇದ್ರಲ್ಲೊಂದಿದೆ, ಇನ್ನೊಂದು ಸ್ವಲ್ಪ ಚಿಕ್ಕದಿದೆ, ಬಟ್ ಅದು ಇವಾಗೇನು ಬೇಡ. ಅದು ಇದೊಂದು, ಇದೆಲ್ಲ ನೆಕ್ಸ್ಟ್ ಟೈಮ್ ಕಟ್ ಮಾಡ್ಕೊತೀನಿ. ಎಲ್ಲದರಲ್ಲೂ ಒಂದೊಂದಿದೆ. ನೆಲ ಮೇಲಲ್ವಾ ಸ್ವಲ್ಪ ಇದಾಗುತ್ತೆ ನೋಡಿ. ನೆಕ್ಸ್ಟ್ ಇದ್ರೊಳಗೆ ಹೋಗೋದೇ ಇರೋದು ಇವಾಗ ನಾನು. ಸ್ವಲ್ಪ ಅಲ್ಲಿಂದ ಇದು ಏನು ಟೊಮೊಟೊ ಗಿಡ ಅಷ್ಟೇ, ಇನ್ನೇನಿಲ್ಲ. ಹೋಗಿ ಹೋಗು. ಇಲ್ಲೊಂದಿದೆ, ಇದಾವೆ ಚಿಕ್ಕ ಚಿಕ್ಕ. ಸದ್ಯಕ್ಕೆ ಎಲ್ಲ ಕೀಳೋದೇನು ಬೇಡ, ಕಿತ್ಕೊಳ್ತೀನಿ. ಒಳ್ಳೆ ಫ್ರೆಶ್ ತರಕಾರಿ ಫ್ರೆಂಡ್ಸ್, ಏನು ಹೇಳ್ತೀರಾ? ಸಿಟಿನಲ್ಲೆಲ್ಲ ಈ ಥರ ಫ್ರೆಶ್ ತರಕಾರಿ ಬೇಕು ಅಂತ ಅಂಗಡಿ ರೌಂಡ್ ಹೋಗ್ತಿದ್ವಿ. ಬಟ್ ಇವಾಗ ನಾವೇ ಬೆಳೆಸಿದ ತರಕಾರಿ ಎಷ್ಟು ಖುಷಿ ಆಗುತ್ತಲ್ವ. ಅದರಲ್ಲೂ ನಾವು ಬೆಳೆಸಿದ್ವಿ ಅಂತ ಇನ್ನೊಬ್ರಿಗೆ ಕೊಟ್ಟು ಅದನ್ನ ತಗೊಂಡೋಗಿ ಕೊಡ್ಬೇಕಾದ್ರೆ ಅವ್ರು ಎಲ್ಲಿತ್ತು ಅಂತಾರಲ್ಲ, ನಾವು ಬೆಳೆಸಿದ್ವಿ ಅಂತ ಹೇಳ್ತೀವಲ್ಲ, ಅದ್ರ ಖುಷಿನೇ ಒಂಥರ ಇರುತ್ತೆ. ಸೊ ಆ ಖುಷಿ ನಂಗೆ ಆಲ್ರೆಡಿ ಸಿಕ್ಕಿದೆ. ಬಂದು ಸ್ವಲ್ಪ ದಿನ ಆದರೂ ಆಲ್ಮೋಸ್ಟ್ ಅದು ಸೋರೆಕಾಯಿ ಇದೆಯಲ್ಲ, ಅದನ್ನಂತೂ 5-6 ಜನಕ್ಕೆ ಕೊಟ್ಟಿದ್ದೀನಿ. ಅವ್ರ ಕಡೆಯಿಂದ ಒಳ್ಳೆ ಏನು ಹೇಳ್ತಾರೆ, ಗುಡ್ ಥಾಟ್ ಬಂತು. ಸೊ ಅದೇ ನನಗೆ ದೊಡ್ಡ ಖುಷಿ. ಇಷ್ಟಾಗಿದೆ ಅಲ್ವಾ, ಒಳ್ಳೆ. ಇದು ಫಸ್ಟ್ ಹಾಕಿದ್ದು ಗಿಡ ಮಾಡು. ಆ್ಯಕ್ಚುಲಿ ನೋಡಿರ್ತೀರಲ್ವ ಎಲ್ಲರೂ, ಇದು ನೋಡಿ, ಇದನ್ನೆಲ್ಲ ನಾನು ಸೀಡ್ಸ್ಗೆ ಅಂತ ಬಿಟ್ಬಿಟ್ಟಿದ್ದೆ. ಬಟ್ ತುಂಬ ಬಿಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪನ ಕಿತ್ಕೊತಾ ಇದ್ದೀನಿ. ಇವಾಗ ಲಾಸ್ಟ್ ಫೈನಲಾಗಿ ಬರ್ತಾ ಇರೋದನ್ನೆಲ್ಲ ಕಿತ್ಕೊತಾ ಇದ್ದೀನಿ. ಬನ್ನಿ ಬೇಡಕ್ಕೆ ಕಿತ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನಾನು ಇದು ಕಿತ್ಕೊಂಡು ಆಮೇಲೆ ತೋರಿಸ್ತೀನಿ. ಯಾಕಂದರೆ ಹಾರ್ವೆಸ್ಟಿಂಗ್ ಆಗಲಿ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಹಾರ್ವೆಸ್ಟಿಂಗ್ ಮಾಡಿ. ಇಲ್ಲೊಂದಿದೆ, ಅದಾದಮೇಲೆ ಇದರಲ್ಲಿ ಒಂದಿದೆ, ಅದು ಸ್ವಲ್ಪ ಬಲ್ತಂಗಿದೆ. ಇಲ್ಲಿದೆ, ಇಷ್ಟೇ ಚಿಕ್ಕದು ಬಂದಿತ್ತು. ಮೋಸ್ಟ್ಲಿ ಅದೇ ಥರದ್ದೇನು ಇರಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇಷ್ಟು ದೊಡ್ಡದು ಇಲ್ಲೊಂದಿದೆ, ಕಾಣಿಸ್ತಾಯ್ತಾ? ಈ ಸೋರೆಕಾಯಿ ಅಂತಿಲ್ಲ, ಆಲ್ರೆಡಿ ಎಲ್ಲರ ಮನೆಗೂ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀನಿ. ಅವ್ರಿಗೂ ಒಂಥರ ಖುಷಿ, ನನಗೂ ಒಂಥರ ಖುಷಿ. ನಾನು ಬೆಳೆದಿದ್ದು ಅಂತೇಳಿ ಕೊಟ್ಟನಲ್ವಾ, ಆ ಖುಷಿನೇ ಬೇರೆ ಅಲ್ವಾ. ಅದರಲ್ಲಿ ಏನಿದೆ, ನಾವು ತಿಂದು ಇನ್ನೊಬ್ರಿಗೂ ಕೊಟ್ಟು ಅವರು ತಿಂದು ಖುಷಿ ಪಡ್ತಾರೆ ಅಂದರೆ ಅದಕ್ಕಿಂತ ಬೇರೆ ಖುಷಿನೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇದನ್ನ ಇವಾಗ ಹಾರ್ವೆಸ್ಟಿಂಗ್ ಮಾಡ್ಕೊತಾ ಇದ್ದೀನಿ ಮನೆಗೆ ಬೇಕಂತ. ಇದೊಂದು ಎಷ್ಟು ದೊಡ್ಡದಾಗಿದೆಯಲ್ಲ ಅದಕ್ಕೆ. ಸೊ ಕ್ಯಾಮ್ರಾ ಪರ್ಸನ್ ಇಲ್ಲ, ಬ್ಯಾಕ್ ಕ್ಯಾಮ್ರಾ ಮಾಡಿ ಇದು ಮಾಡ್ಲಿಕ್ಕಾಗಲ್ಲ. ಸೊ ಫ್ರಂಟ್ ಕ್ಯಾಮ್ರಾದಲ್ಲಿ ಇದು ತೋರಿಸ್ಬಿಟ್ಟು ನಾನು ಇದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್. ಹಾಗೆ ಎಲ್ಲರಲ್ಲೂ ಒಂದು ಮನವಿ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಹಾಲ್ ಬಟನ್ನ ಒತ್ತಿದ್ರೆ ನಾನು ಮಾಡುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟು ಈ ವಿಡಿಯೋಸಲ್ಲಿ ಇದನ್ನು ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು. ಫ್ರೆಂಡ್ಸ್, ಇವತ್ತಿನ ಹಾರ್ವೆಸ್ಟು ಬೆಂಡೆಕಾಯಿ ಒಂದು ಅರ್ಧ kg ಅಷ್ಟು ಸಿಕ್ಕಿದೆ. ಅರ್ಧ kg ಜಾಸ್ತಿನೇ ಇದೆ, 1/3 kg ಇರ್ಬೋದೇನೋ. ಇದೊಂದು ಅರ್ಧ kg ಮೂಲಂಗಿ, ಅದಂತೂ ಹೇಳಲೇಬೇಡಿ, 1.5 kg ಮೇಲೇನೇ ಇದೆ. ಒಳ್ಳೆ ಸೋರೆಕಾಯಿ. ಓಕೆ ಫ್ರೆಂಡ್ಸ್, ಇವತ್ತಿನ ಹಾರ್ವೆಸ್ಟ್ ಮುಗೀತು. ಇನ್ನೊಂದು ಸ್ವಲ್ಪ ಹಾಗಲಕಾಯಿ ಎಲ್ಲ ಇದೆ, ಅದೊಂಚೂರು ಬಲಿಬೇಕು. ಅದಕ್ಕೆ ಇವತ್ತು ಅದನ್ನು ಹಾರ್ವೆಸ್ಟ್ ಮಾಡ್ತಿಲ್ಲ. ನೆಕ್ಸ್ಟ್ ಹಾರ್ವೆಸ್ಟ್ ಮಾಡಿದಾಗ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ತೋರಿಸ್ತೀನಿ ಬನ್ನಿ. ಇಲ್ಲಿ ಎಷ್ಟು ಚೆನ್ನಾಗಿದೆ. ನಾನು ನಿಜವಾಗ್ಲೂ ಕೆಲವೊಂದನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ. ನಂಗೆ ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಕಾಯಿ ಬಿಡುತ್ತೆ ಅಂತ ಗೊತ್ತಿರಲಿಲ್ಲ. ಬನ್ನಿ ಇಲ್ಲಿ ತೋರಿಸ್ತೀನಿ. ಗಿಡ ಎಷ್ಟಿದೆ ಅಂದರೆ ಇಷ್ಟೇ, ಬಟ್ ನೋಡಿ ಕಾಣಿಸ್ತಿದ್ಯಾ, ಇದರಲ್ಲಿ ಒಂದೊಂದು ಇದರಲ್ಲಿ 2 ಕಾಯಿ ಬರ್ತಾ ಇದೆ. ಬಟ್ ಅದು ನನ್ನ ಕಾಯಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಹಾಕ್ತೆ ನೋಡಿ, ಎಷ್ಟು ಚೆನ್ನಾಗಿ ಸೌತೆಕಾಯಿ ಬರ್ತಾ ಇದೆ.
ತುಂಬಾ ಖುಷಿ ಆಯ್ತು ನೋಡಿದ ತಕ್ಷಣ. ಅದು ಇನ್ನು ಇಷ್ಟು ಚಿಕ್ಕದಲ್ಲೇ ಬಿಡುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಇಲ್ಲೂ ಒಂದಿದೆ ನೋಡಿ, ಇಲ್ಲೊಂದಿದೆ, ಇಲ್ಲಿ ಒಂದ್ ಎರಡಿದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಎರಡಿದೆ. ಮತ್ತೆ ಇದಂತೂ ಫಸ್ಟ್ ಕಾಯಿ ಬರ್ತಿರೋದು, ಚೆನ್ನಾಗುತ್ತೆ. ಬಟ್ ಲೆಂತ್ ಇಲ್ಲ ಅಷ್ಟೇ, ಇಲ್ಲಿ ಸ್ವಲ್ಪ ಹುಳು ಬಂದಿತ್ತು, ಹಂಗಾಗಿ ಒಂಚೂರು ಇದಾಗಿದೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಚಿಕ್ಕ ಗಿಡದಲ್ಲಿ ಅಷ್ಟು ಬೇಗ ಕಾಯಿ, ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಾವು ವರ್ಷಾನುಗಟ್ಲೆ ವೆಯ್ಟ್ ಮಾಡ್ಬೇಕು ಅಂತೇನಿಲ್ಲ. 1-2 ತಿಂಗಳು 1 ತಿಂಗಳು ಶ್ರಮ ಪಟ್ರೆ ಒಳ್ಳೆ ಯಾವುದೇ ತರ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಒಳ್ಳೆ ಇದರಲ್ಲಿ ನಮ್ಗೆ ಇಷ್ಟ ಆಗುವಂತ ಒಳ್ಳೆ ಒಳ್ಳೆ ತರಕಾರಿ ನಮಗೆ ಸಿಗ್ತಾ ಇದ್ರೆ ಆ ಖುಷಿನೇ ಬೇರೆ ಅಲ್ವಾ ಫ್ರೆಂಡ್ಸ್? ಓಕೆ, ಬನ್ನಿ ನೆಕ್ಸ್ಟ್ ಗಿಡ ಎಲ್ಲ ಹೇಗಿದೆ, ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಯಾವ್ದಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್.